ಪಟ್ಟಿಗಳು ಕೇಳಂಗಿಲ್ಲ, ಆಧಾರ್ ಕಾರ್ಡ್ ಕೇಳಂಗಿಲ್ಲ, ನಿನ್ನ ಇನ್ಕಮ್ ಏನು, ನಿನ್ನ ಬಿಲ್ಡಿಂಗ್ ಏನು, ನಿನ್ನ ಕಾರ್ ಏನಕ್ಕೆ ಕೇಳ್ತೀರಾ ನೀವು? ಏನು ಟ್ಯಾಕ್ಸ್ಗಳು ಹೊಡಿಯೋಕೆ ನೀವು ಇವಾಗೆ ಹೊಡೆದು ತಿಂದು ಬಡವ್ರ ಬಗ್ರನ್ನ ರಕ್ತ ಇರ್ತಾ ಇದ್ದೀರಾ? ಇನ್ನೂ ಸಾಲ್ತಾ ಅಲ್ವಾ ನಿಮಗೆ ತಿಂದು ತೆಗಿರೋದು? ಇನ್ನೂ ತಿನ್ನೋಕ್ಕೋಸ್ಕರ ಇವರ ಡೀಟೇಲ್ ತಗೊಳ್ಳಿ. ಟ್ಯಾಕ್ಸ್ಗಳು ಎಳಿತಾರೆ ಮೇಡಮ್ ಅವ್ರು ಬಡವ್ರ ತಲೆ ಮೇಲೆ. ಅದಕ್ಕೋಸ್ಕರ ಇವ್ರು ಮಾಡ್ತಾ ಇರೋದು, ಇವ್ರು ಒಳ್ಳೆ ಕೆಲಸಕ್ಕೋಸ್ಕರ ಅಲ್ಲ, ಇವ್ರು ತಿಂದು ತೇಗೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಆಸ್ತಿ ವಿವರ ಡೀಟೇಲ್ಸ್, ಖಾತೆ, ನಾವು ಟ್ಯಾಕ್ಸ್ ಕಟ್ಟಿರೋದು, ನಾವು ಬಾಡಿಗೆಲಿದ್ದೀವ, ಬೋಗಿದಲ್ಲಿದ್ದೀವ, ಮನೆ ಬಾಡಿಗೆ ಕೊಡ್ತೀರಾ, ಗಾಡಿ ಸ್ವಂತ ಇದೆಯಾ, 2 ವೀಲರ್ ಇದೆಯಾ, 4 ವೀಲರ್ ಇದೆಯಾ ಮೇಡಮ್? ಅದು ನಮ್ಮ ಮನೆ ಬರ, ನಾನು ಅದ್ರ ಮೇಲೆ ಲೋನ್ ಮಾಡಿ ತೊಗೊಂಡಿರ್ತೀನೋ ಇಲ್ಲ ದುಡ್ಡು ಕೊಟ್ಟು ಬೇರೆ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತೀನಿ. ಇವ್ರು ಸರ್ಕಾರಕ್ಕೆ ಯಾಕೆ ಮೇಡಮ್ ಇವ್ರಿಗೆ ಸಾರ್ವಜನಿಕರ ಮೇಲೆ ಅಷ್ಟೊಂದು ನಿಮ್ಮ ಕಾಳಜಿ ಇತ್ತು ಅಂದರೆ ಸರ್ಕಾರದಿಂದ ಅನುಕೂಲ ಮಾಡಿಕೊಡ್ರಿ, ನೀವು ಅನುಕೂಲ ಮಾಡಿಕೊಡ್ರಿ. ಓನ್ಲಿ ಟ್ಯಾಕ್ಸ್ ಇದು ಮಾಡಿ, ಟ್ಯಾಕ್ಸ್ ಕಡಿಮೆ ಮಾಡಿ ಜನಕ್ಕೆ ಅನುಕೂಲ ಆಯ್ತು, ಅದು ಮಾಡೋಕ್ಕೆ ಹೋಗ್ತಾ ಇಲ್ವಾ ಇವ್ರಿಗೆ? ಬೇರೆ ಇದೆಲ್ಲ ಬೇಕು ಅಂತ ಕೇಳ್ತೀರಾ? ಜನಗಳಲ್ಲಿ ಜಾತಿ ಬಗ್ಗೆನೇ ಒಂದು ರೀತಿ ವಿಷ ಬಿತ್ತೋ ಥರ ಸಮೀಕ್ಷೆ ಮಾಡಿಸ್ತಿದ್ದಾರೆ, ವಿಚ್ ಇಸ್ ನಾಟ್ ರೈಟ್. ಆ್ಯಕ್ಚುಲಿ ಜಾತಿ ತೊಗೊಂಡು ನೀವೇನು ಮಾಡ್ತೀರಾ? ಟ್ರೈನಿಂಗ್ ಕೊಟ್ಟಿದ್ದಾರಾ ಏನಾದರೂ? ಹೋಗಿ ಕೇಳೋರಿಗೆ ಎಂಥದೂ ಇಲ್ಲ, ಪೋಲ್ ಮಾಡ್ತಿದ್ದಾರೆ ದುಡ್ಡು ಅಷ್ಟೇ. ಅದನ್ನು ನೋಡಿ, ಬರೀ ಬೆಳಗ್ಗೆ ಎದ್ದರೆ ನಮಗೆ ಟ್ರಾಫಿಕ್ ಸಮಸ್ಯೆ, ಪಾಟ್ ಹೋಲ್ಸು, ಅದು ಇದು ಅಂತ ಹೇಳ್ಕೊಂಡು ಇದು ಮಾಡ್ತಾರೆ. ಅದ್ರ ಬಗ್ಗೆ ಖರ್ಚು ಮಾಡ್ಬೋದು. ಈ ಜಾತಿ ಮಾಡ್ಕೊಂಡು ಏನು ಮಾಡ್ತೀರಾ ಹೇಳಿ? ಏನು ಜಾತಿ ಗಣತಿ, ಏನು ಅನುಕೂಲ ಏನಿಲ್ಲ, ಸುಮ್ಮನೆ ಜನಗಳು ಕಿತ್ತಾಡೋದು ಮಾಡ್ತಾ ಇರೋದು ಅಷ್ಟೇ. ಇನ್ನೇನು ಪ್ರಯೋಜನ ಇಲ್ದಿದ್ದೀವಲ್ಲ ಮಾಡ್ತಾ ಇರೋದು. ಜಾತಿ ಗಣತಿ ಮಾಡಿ ಎಲ್ಲರನ್ನೂ ವಿಂಗಡಣೆ ಮಾಡಿದರೆ ಏನು ಪ್ರಯೋಜನ ಹೇಳಿ? ಅದೇ ನಾವು ಹೇಳ್ತಾ ಇದ್ದೀವಲ್ಲ, ಏನು ಪ್ರಯೋಜನ ಇಲ್ಲ ಅಂತ. ಏನಾದ್ರಿಂದ ಅನುಕೂಲ ಇದ್ದರೆ ಏನೋ ಅನ್ಬೋದು. ಸುಮ್ಮನೆ ಅದೇನೋ ಜಾತಿ ಗಣತಿ ಅಂತ ಜನಗಳಿಗೆ ಒಂದು ಒಳ್ಳೇದು ಮಾಡೋದು, ಅದನ್ನು ನೋಡಬಾರ್ದು. ರೋಡ್ಗಳೆಲ್ಲ ಅಲ್ಲಲ್ಲ ಬಿದ್ದವೆ. ಬೆಂಗಳೂರಿನಲ್ಲಿ ನಿನ್ನೆಯಿಂದ ಈ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. 1,02,00,000 ಮನೆಗಳು ಈಗಾಗಲೇ ರಾಜ್ಯದಲ್ಲಿ ಮುಗ್ದಿದ್ದಾವೆ ಸಮೀಕ್ಷೆ ಮಾಡಿ. ನಿನ್ನೆಯಿಂದ ಬೆಂಗಳೂರಿನಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಿದೆ. ಒಂದೇ ದಿನದಲ್ಲಿ 22,141 ಮನೆಗಳನ್ನ ಗಣತಿ ಮಾಡಿ ಮುಗಿಸಿದಾರಂತೆ ಗಣತಿದಾರರು. ಮೊದಲ ದಿನವೇ ಗಣತಿದಾರರಿಗೆ ಸಮೀಕ್ಷೆಯ ಆ್ಯಪು ಗೊಂದಲ, ಸರ್ವರ್ ಸಮಸ್ಯೆಯಲ್ಲೂ ಗೊಂದಲ, ಲೊಕೇಶನ್ ಕಿರಿಕಿರಿ ಎದುರಾಗಿತ್ತಂತೆ. ಐಡಿ ಕಾರ್ಡ್ ಕಿಟ್ ವಿತರಣೆಯೂ ಕೂಡ ವಿಳಂಬವಾಗಿತ್ತು. ನಿನ್ನೆ ಬೆಂಗಳೂರಿನ ಹಲವು ಕಡೆ ಸಮೀಕ್ಷೆದಾರರು ಮನೆಗೆ ತೆರಳಿದಾಗ ವೈಯಕ್ತಿಕ ಮಾಹಿತಿ ಯಾಕೆ ಕೊಡಬೇಕು, ಮಾಹಿತಿ ಕೊಟ್ಟರೆ ಅದು ಸುರಕ್ಷಿತ ಅಂತ ಹೇಳೆಲ್ಲ ಜನ ಕೇಳಿದ್ರಂತೆ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರಂತೆ. ಗಣತಿದಾರರ ವಿರುದ್ಧ ಜನ ತಿರುಗಿ ಬಿದ್ದಂತಹ ಪ್ರಸಂಗ ಕೂಡ ನಡೆದಿದೆ. ಮುಖ್ಯವಾಗಿ ಆಧಾರ್ ಕಾರ್ಡು, ಬ್ಯಾಂಕ್ ವಿವರ, ಚರಾಸ್ತಿ ಸ್ಥಿರಾಸ್ತಿಯ ವಿವರ, ಕುಟುಂಬದ ಸಾಲ, ಆದಾಯ ತೆರಿಗೆ ಪಾವತಿ, ಇದೆಲ್ಲದರ ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಆಗ್ತಿದೆ. ಪೀಳಿಗೆಗೆ, ಸಮಾಜಕ್ಕೆ, ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಂಗಾಗ್ತದೆ. ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ, ಹಿಂದುಳಿದ ವರ್ಗದವರು ಮಾಡ್ತಾರಂಥ ಸಮೀಕ್ಷೆ, ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ನೀವು ಸಮೀಕ್ಷೆಯಲ್ಲಿ ಕೊಟ್ಟು ನಿಮ್ಮ ಗುರುತನ್ನು ಮಾಡ್ಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಇನ್ನು ಬೆಂಗಳೂರಿನಲ್ಲಿ ಯಾಕೆ ಈ ಸಮೀಕ್ಷೆಗೆ ಜನರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಿ ಮುಖ್ಯವಾಗಿ ಕೇಳ್ತಾ ಇರುವಂತಹ ಪ್ರಶ್ನೆ, ಅವರು ಕೇಳ್ತಾ ಇರುವಂತಹ ಮಾಹಿತಿ, ಮೊದಲೇದಾಗಿ ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನೆಲ್ಲ ಕೇಳ್ತಿದಾರಂತೆ. ಅದರ ಅವಶ್ಯಕತೆ ಇದೆಯಾ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ ನಿಮ್ದು ಅನ್ನುವಂತಹ ವಿವರವನ್ನು ಕೂಡ ಪಡೆದುಕೊಳ್ತಾ ಇದ್ದಾರಂತೆ. ಆಸ್ತಿ ವಿವರವನ್ನ ಕಲೆ ಹಾಕ್ತಾ ಇದ್ದಾರೆ. ನೀವು ಯಾವ್ದ್ರ ಸಮೀಕ್ಷೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಗಣತಿದಾರರಿಗೆ ಜನ ಕೇಳ್ತಿದ್ದಾರೆ. ಸ್ವಂತ ಮನೆ ಇದೆಯಾ, ಬಾಡಿಗೆ ಮನೆ ಇದೆಯಾ, ಬಾಡಿಗೆ ಮನೆ ಇದ್ರೆ ನೀವು ಭೋಗಕ್ಕೆ ಹಾಕೊಂಡಿದ್ದೀರಾ ಅಂತೆಲ್ಲ ಕೇಳ್ತಿದಾರಂತೆ. ಇದ್ರ ಅವಶ್ಯಕತೆ ಇದೆಯಾ ಅಂತ ಹೇಳಿ ಜನರ ಗೊಂದಲ. ಅಂಗಡಿ ಇದೆಯಾ, ನಿಮ್ದು ಜಮೀನ್ ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಗಾಡಿ ಇದೆಯಾ, ಕಾರ್ ಇದೆಯಾ, ಅದರ RC ನಂಬರ್ ನೀವು ಕೊಡಬೇಕಾಗುತ್ತೆ ಅಂತ ಹೇಳಿ ಸರ್ವೆ ಸಂದರ್ಭದಲ್ಲಿ ಗಣತಿದಾರರು ಕೇಳ್ತಾ ಇರುವಂತಹ ಪ್ರಶ್ನೆ. ಸ್ಕೂಲನ್ನು ಯಾಕೆ ಬಿಟ್ರಿ ನೀವು, ವೈಯಕ್ತಿಕ ಮಾಹಿತಿಯನ್ನೆಲ್ಲ ಕೆದಕ್ತಾ ಇದ್ದಾರಂತೆ. ಇದಕ್ಕೇನೆ ಈಗ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ.